ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಸ್ಕಾಲರ್ಶಿಪ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ಡಿಗ್ರಿ ಸ್ಟೂಡೆಂಟ್ಸ್ ಅದೆಲ್ಲ ಇರ್ತಲ್ಲ, ಡಿಗ್ರಿ ಸ್ಟೂಡೆಂಟ್ಸ್ ಯಾವ ರೀತಿ ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ಪ್ರತಿಯೊಂದು ಕೂಡ ಅಕೌಂಟ್ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ಲಾಗಿನ್ ಆಗಿ ಯಾವ ರೀತಿ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ಸಬ್ಮಿಟ್ ಮಾಡೋವರೆಗೂ ಪ್ರತಿಯೊಂದು ಸ್ಟೆಪ್ನು ಕೂಡ ನಾನು ಇಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ಪ್ರತಿಯೊಂದು ಸ್ಟೆಪ್ನ ನೋಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಡೀಟೇಲಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಒತ್ತಿ ಅಂತ ಹೇಳ್ತಾ, ತುಂಬ ಜನ ನನ್ನ ವೀಡಿಯೋಸ್ ನೋಡ್ತಾ ಇರೋ ಆದರೆ ಸಬ್ಸ್ಕ್ರೈಬ್ ಆಗಿಲ್ಲದೆ ನೋಡ್ತಾ ಇರೋ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಪೋರ್ಟ್ ಮಾಡಿ ಅಂತ ನಮಗೆಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಅಲ್ವಾ. ಈಗ ನಿಮ್ಮ ಫೋನಲ್ಲಿ ಇಲ್ಲ ಅಂದರೆ ನಿಮ್ಮ ಸಿಸ್ಟಮಲ್ಲಿ ಹೋಗ್ಬಿಟ್ಟು ಗೂಗಲ್ಗೆ ಹೋಗಿ ಸರ್ಚ್ ಕೊಡಿ, SSP ಸ್ಕಾಲರ್ಶಿಪ್ ಅಂತ ಹಾಕಿದ್ರೆ ಸಾಕು. ಈ ಥರ ಲಿಂಕ್ಗಳು ತುಂಬ ಓಪನ್ ಆಗುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲ ಅಂದರೆ ನಾನು ಈ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡ್ಬೋದು. ಆ ಲಿಂಕ್ ಮೇಲೆ ನಿಮಗೆ ಕ್ಲಿಕ್ ಮಾಡಿದ ತಕ್ಷಣ ಇದರ ವೆಬ್ಸೈಟ್ ಓಪನ್ ಆಗುತ್ತೆ. ನೋಡ್ತಾ ಇಲ್ಲ, ಕರ್ನಾಟಕ ಸರ್ಕಾರ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತಂದ್ಬಿಟ್ಟು ಇಲ್ಲಿ ಹೊಸ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ಫಸ್ಟ್ ಒಂದು ನೋಡ್ತಾ ಇರಲ್ಲ, ಇಲ್ಲಿ ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರೋ ಕ್ರಿಯೇಟ್ ಅಕೌಂಟ್ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ. ಇಲ್ಲಿ ಖಾತೆಯನ್ನು ಸೃಜಿಸಲು ಇಲ್ಲಿ ಎಂಟರ್ ದ ಸ್ಟೂಡೆಂಟ್ ಆಧಾರ್ ಕಾರ್ಡ್ ನಂಬರ್ ಅಂತ ತೋರಿಸ್ತಾ ಇದೆ. ಸ್ಟೂಡೆಂಟ್ ಯಾರಿತ್ತಲ್ಲ ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಅಕೌಂಟ್ ಕ್ರಿಯೇಟ್ ಆಗಿಲ್ಲ ಅಂದ್ರೂ, ಇಲ್ಲಾಂದ್ರೆ ಅಕೌಂಟ್ ID ಗೊತ್ತಾಗಿಲ್ಲ ಅಂದ್ರೂ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ID ಕೂಡ ಬಂದ್ಬಿಡುತ್ತೆ. ಇವಾಗ ಇಲ್ಲಿ ಕ್ಲಿಕ್ ಯು ಟು ಪ್ರೊಸೀಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಆಲ್ರೆಡಿ ನಿಮ್ಮ ಅಕೌಂಟ್ ಇದ್ದರೆ ನಿಮ್ಮ ಅಕೌಂಟ್ ID ತೋರಿಸುತ್ತೆ, ಮೊಬೈಲ್ ನಂಬರ್ ಲಿಂಕ್ ಆಗಿರೋದು ಲಾಸ್ಟ್ ನಂಬರ್ 4 ತೋರಿಸುತ್ತೆ. ಇಲ್ಲ ಅಂದಾಗ ನೋಡ್ತಾ ಇರೋದಲ್ಲ, ಇದರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇನ್ನು ಅಕೌಂಟ್ ಕ್ರಿಯೇಟೇ ಆಗಿಲ್ಲ, ಇದನ್ನು ಸ್ಕಾಲರ್ಶಿಪ್ಪೇ ಅಪ್ಲೈ ಮಾಡಿಲ್ಲ ಒಂದ್ಸಲಿನೂ ಕೂಡ, ಅದಕ್ಕೆ ಅಕೌಂಟ್ ID ಇಲ್ಲ ಇವ್ರದ್ದು. ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಆಧಾರ್ ಕಾರ್ಡಲ್ಲಿರೋಂಥ ಹೆಸರನ್ನ ಇಲ್ಲಿ ಟೈಪ್ ಮಾಡ್ಕೋಬೇಕಾಗತ್ತೆ. ಮ್ಯಾಚ್ ಆಗಬೇಕಾಗತ್ತೆ ಆಧಾರ್ ಕಾರ್ಡಲ್ಲಿರೋದು, ಕಾಲೇಜಲ್ಲಿರೋದು, ನಿಮ್ಮ ಡೀಟೇಲ್ಸ್ ಪೂರ್ತಿ ಕ್ಯಾಸ್ಟು ಇನ್ಕಮ್ ಏನೆಲ್ಲ ಕೊಡ್ತಾರಲ್ಲ ಆಧಾರ್ ಕಾರ್ಡಲ್ಲಿರೋ ಥರನೇ ಹೆಸರು ಇರಬೇಕಾಗತ್ತೆ ಪ್ರತಿಯೊಂದು. ಇಲ್ಲ ಅಂತಂದರೆ ನಿಮ್ಗೆ ತೊಗೊಳೋದೇ ಇಲ್ಲ, ಅದು ವೆರಿಫೈ ಆಗೋದು ಇಲ್ಲ. ಅದಕ್ಕೋಸ್ಕರ ಎಲ್ಲನೂ ಡೀಟೇಲ್ಸು ಎಲ್ಲ ಡಾಕ್ಯುಮೆಂಟ್ಸು ಒಂದೇ ಥರ ಇರೋ ಥರ ಮ್ಯಾನೇಜ್ ಮಾಡಬೇಕಾಗತ್ತೆ. ಇದಾದಮೇಲೆ ಕೆಳಗಡೆ ನಿಮ್ಮ ಆಧಾರ್ ಕಾರ್ಡಲ್ಲಿರೋ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ನೋಡೋದಲ್ಲ, ಹೆಸರು ಮತ್ತು ಆಧಾರ್ ಕಾರ್ಡ್ ನಂಬರ್ನ ಹಾಕೊಂಡು ಇಲ್ಲಿ ಚೆಕ್ ಬಾಕ್ಸ್ ನೋಡ್ತಾ ಇದ್ದಾರೆ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ. ಕೆಳಗಡೆ ಸಬ್ಮಿಟ್ ಅಂತೆಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜು ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದಾರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಓಪನ್ ಆಗಿದೆ. ಇಲ್ಲಿ ನಿಮ್ಮ ಸಂಪರ್ಕ ವಿವರಗಳನ್ನ ಕೊಡಬೇಕಾಗತ್ತೆ. ಫಸ್ಟು ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡ್ಕೋಬೇಕು, ಆಮೇಲೆ ಇಮೇಲ್ ID ಮತ್ತು ಮೊಬೈಲ್ ನಂಬರು. ಇಮೇಲ್ ID ಏನು ಸ್ಟಾರ್ ಮಾರ್ಕ್ ಕೊಟ್ಟಿಲ್ಲ, ಹಾಕಲೇಬೇಕು ಅಂತ ಏನಿಲ್ಲ. ಆದರೆ ನೆಕ್ಸ್ಟ್ ನೀವು ಅಪ್ಲೈ ಮಾಡೋಕೆ ಹೋದಾಗ ಅಲ್ಲಿ ಕೊಡಲೇಬೇಕಾಗತ್ತೆ. ಇಲ್ಲಿ ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಇರುತ್ತಲ್ಲ, ಮೊಬೈಲ್ ನಂಬರು ಮತ್ತು ಇಮೇಲ್ ID ಕೊಡ್ಕೊಬೇಕಾಗತ್ತೆ. ಮೊಬೈಲ್ ನಂಬರ್ನ ನೀವು ಇಲ್ಲಿ ತೊಗೊಳ್ತಾ ಇಲ್ಲಪ್ಪ, ಮೊಬೈಲ್ ನಂಬರ್ ನೆಕ್ಸ್ಟು ನೋಡಿ ಇಲ್ಲಿ ಸಲ್ಲಿಸಿ ಅಂತ ಮೊಬೈಲ್ ನಂಬರ್ ಇಮೇಲ್ ID ಹಾಕ್ಕೊಂಡು ಇಲ್ಲಿ ಸಲ್ಲಿಸಿ ಅಂತ ಕೊಡ್ತಾಯಿನಿ. ಕೊಟ್ಟರೆ ಅದು ತೊಗೊತಾನೆ ಇಲ್ಲ. ಯಾಕೆ ಅಂತಂದರೆ ನಿಮಗೆ ಏನು ಮೊಬೈಲ್ ನಂಬರ್ ಕೊಟ್ಟಿದೆ ಆ ಮೊಬೈಲ್ ನಂಬರ್ ಬೇರೆ ಇನ್ನೊಬ್ಬರಿಗೆ ಯಾರಿಗೂ ಸ್ಕಾಲರ್ಶಿಪ್ಗೆ ಸೇಮ್ ನಂಬರ್ ಲಿಂಕ್ ಆಗಿದೆ, ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ನಿಮ್ಮ ಮನೆಯವ್ರಿಗೆ ಯಾರೋ ಸ್ಕಾಲರ್ಶಿಪ್ಗೆ ಅದು ಸೇಮ್ ನಂಬರ್ ಲಿಂಕ್ ಆಗಿದೆ, ತೊಗೊಳೋದಿಲ್ಲ. ನಂಬರ್ನ ಚೇಂಜ್ ಮಾಡಿ ಆವಾಗ ತೊಗೊಳುತ್ತೆ. ನಂಬರ್ ಚೇಂಜ್ ಆದಮೇಲೆ ಒಂದು OTP ಹೋಗುತ್ತೆ. ಏನು ನಂಬರ್ ಎಂಟ್ರಿ ಮಾಡಿದ್ದಲ್ಲ ಆ ನಂಬರ್ಗೆ ಒಂದು 4 ನಂಬರ್ ಅಂತ OTP ಹೋಗುತ್ತೆ. ಆ OTPನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇರಲ್ಲ, ಇಲ್ಲಿ OTPನ ಹಾಕ್ಕೊಂಡು ಇಲ್ಲಿ ಸಲ್ಲಿಸಿ ಅಂತಿದ್ದಿಲ್ಲ, ಸಲ್ಲಿಸಿ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು. ನೆಕ್ಸ್ಟ್ ಇಲ್ಲಿ ಅಕೌಂಟ್ಗೆ ನಿಮ್ಮ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಪಾಸ್ವರ್ಡ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಅನ್ನೋದನ್ನ ಡೀಟೇಲಾಗಿ ಈ ಕಡೆ ಕೊಡಲಾಗಿದೆ. ಲೆಫ್ಟ್ ಸೈಡಲ್ಲಿ ಡೀಟೇಲ್ ನೋಡ್ಬೋದು ಯಾವ ರೀತಿ ಹಾಕ್ಕೋಬೇಕು ಅಂದರೆ ಮಿನಿಮಮ್ 8 ರಿಂದ 15 ಕ್ಯಾರೆಕ್ಟರ್ ಲೆಟರ್ಸ್ ಇರಬೇಕಾಗತ್ತೆ. ಲೆಟರ್ಸ್ ಇರಬೇಕಾಗತ್ತೆ. ಅದರಲ್ಲಿ ಕ್ಯಾಪಿಟಲು, ಸ್ಮಾಲ್ ಲೆಟರ್ಸು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸು ಮತ್ತು ನಂಬರ್ಸ್ ಪ್ರತಿಯೊಂದು ಮಿಕ್ಸ್ ಮಾಡಿ ಪಾಸ್ವರ್ಡ್ನ ಹಾಕ್ಕೋಬೇಕಾಗುತ್ತೆ. ಹೊಸ ಪಾಸ್ವರ್ಡ್ನ ಹಾಕ್ಕೊಂಡು ಕನ್ಫರ್ಮ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿಕೊಂಡು ಸಲ್ಲಿಸಿ ಅಂತ ಕೊಟ್ಟರೆ ಅಲ್ಲಿ ನಿಮ್ಮ ಪಾಸ್ವರ್ಡ್ ಚೇಂಜ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ವಾಪಸ್ ನಿಮಗೆ ಇಲ್ಲಿ ಲಾಗಿನ್ ಪೇಜಿಗೆ ಬಂದಿದ್ದೀನಿ. ಇವಾಗ ಲಾಗಿನ್ ಆಗುತ್ತೆ. ಡೈರೆಕ್ಟಾಗಿ ಲಾಗಿನ್ ಪೇಜಿಗೆ ಬಂದಾಗ ಇಲ್ಲಿ ನಿಮ್ಮ ಸ್ಟೂಡೆಂಟ್ ಲಾಗಿನ್ ಪೇಜ್ ಏನು ನಿಮ್ಮ ಮೊಬೈಲ್ಗೆ ಬಂದಿರುತ್ತೆ ಪಾಸ್ವರ್ಡು, ಅದೇ ಈ ಥರ ನಿಮ್ಮ ID ನಂಬರ್ ಬಂದಿರುತ್ತೆ, ಮೊಬೈಲ್ ಮೆಸೇಜಲ್ಲಿ ಬಂದಿರುತ್ತೆ. ಸ್ಕಾಲರ್ಶಿಪ್ ಲಾಗಿನ್ ID ಬಂದಿರುತ್ತೆ, ಸ್ಕಾಲರ್ಶಿಪ್ ನಂಬರು ಮತ್ತು ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡಿದ್ದೀರಲ್ಲ ಆ ಪಾಸ್ವರ್ಡ್ನ ಬರೆದಿಟ್ಕೊಳ್ಳಿ. ಆ ಪಾಸ್ವರ್ಡ್ನ ಇಲ್ಲಿ ಎಂಟರ್ನ ಮಾಡಿಕೊಂಡು ಕ್ಯಾಪ್ಚರ್ ಕೋಡ್ ಯಾವ ರೀತಿ ಇದೆಯೋ ಸೇಮ್ ಅದೇ ರೀತಿ ಕ್ಯಾಪ್ಚರ್ ಕೋಡ್ನ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ಇಲ್ಲಿ ಲಾಗಿನ್ ಅಂತ ಇದೆಯಲ್ಲ, ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇಲ್ಲ ಸಕ್ಸಸ್ಫುಲ್ ಆಗಿ ಲಾಗಿನ್ ಆಗಿದೆ. ಇಲ್ಲಿ ಈ ಥರ ನಿಮ್ಮ ಮೇಲ್ಗಡೆ ನಿಮ್ಮ ಹೆಸರಾಗಿರ್ಬೋದು, ಆವತ್ತಿನ ಡೇಟ್ ಆಗಿರ್ಬೋದು ಮತ್ತು ನಿಮ್ಮ ಸ್ಕಾಲರ್ಶಿಪ್ ID ನಂಬರ್ ಅಂತೆಲ್ಲ ನೋಡ್ತಾ ಇರ್ಬೋದು.
ಮಾಡ್ಬೋದು. ಇಲ್ಲಿ ಫಸ್ಟಾಗಿ ಓಪನ್ ಆಗಿದ ತಕ್ಷಣ ನೀವು ಇಲ್ಲಿ ಫಸ್ಟಾಗಿ ಇಲ್ಲಿ KYC ಅಂತ ನೋಡ್ತಾ ಇರ್ಬೋದಲ್ಲ, KYC ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಫಸ್ಟಾಗಿ ನೀವು ಮಾಡಬೇಕಾಗಿದ್ದು ಓಪನ್ ಆಗ್ತಾನೆ KYCನ ಫಸ್ಟ್ ಇಂಪಾರ್ಟೆಂಟಾಗಿ KYCನ ಮಾಡ್ಕೊಳ್ಳೇಬೇಕು. ಇದು ಆಧಾರ್ ಇವರ್ ಲಿಂಕ್ ಆಗಲೇಬೇಕು. ಅದ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದೆ. ಇಲ್ಲಿ ನೋಡ್ತಾ ಇಲ್ಲ, ನೆಕ್ಸ್ಟ್ ಇಲ್ಲಿ ವೆರಿಫಿಕೇಷನ್ ಸ್ಟೇಜಿಗೆ ಬಂದಿದೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕೋಬೇಕಾಗುತ್ತೆ. ಇಲ್ಲಿ ಕೇಳ್ತಾ ಇದೆ ಆಧಾರ್ ಕಾರ್ಡ್ ಸಂಖ್ಯೆ ಅಂತ ಅಂದ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಳ್ಳಿ. ಮತ್ತೊಂದ್ಸಲಿ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ನ ಮಾಡಿಕೊಂಡು ಕೆಳಗಡೆ ಚೆಕ್ ಬಾಕ್ಸ್ ಅಂತ ನೋಡ್ತಾ ಇದ್ದಲ್ಲ, ನನ್ನ ಮಾಹಿತಿ ಅಂತ ಅಂದ್ಬಿಟ್ಟು ಆಧಾರ್ನ ಮಾಹಿತಿ ಅಂತ ಇದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಕೆಳಗಡೆ OTP ಅನ್ನೋದು ನೋಡ್ತಾ OTP ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿದ ತಕ್ಷಣ ಜನರೇಟ್ OTP ಅನ್ನೋ ಆಪ್ಷನ್ ಓಪನ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ತಾ ಸಕ್ಸಸ್ಫುಲ್ ಆಗಿ ಒಂದು OTP ಹೋಗಿರುತ್ತೆ. ಏನು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತಲ್ಲ ಅದೇ ನಂಬರ್ಗೆ ಹೋಗಿರುತ್ತೆ. ಸ್ಕಾಲರ್ಶಿಪ್ಗೆ ಕೊಟ್ಟಿರೋಂಥ ಮೊಬೈಲ್ ನಂಬರ್ಗೆ ಅಲ್ಲ, ಯಾವ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತಲ್ಲ ಅದೇ ನಂಬರ್ಗೆ OTP ಹೋಗುತ್ತೆ. OTP ಬಂದಂಥ OTP 6 ನಂಬರ್ಸ್ ಆದಂಥ OTPನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಟೈಮ್ ಕೂಡ ಓಡ್ತಾ ಆ ಟೈಮ್ ಒಳಗಡೆ ಹಾಕ್ಕೊಂಡು ಸಬ್ಮಿಟ್ನ ಮಾಡ್ಕೋಬೇಕಾಗತ್ತೆ. ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ನಿಮ್ಮ KYC ಅಂದರೆ ನಿಮ್ಮ ಫೋಟೋ ತೋರಿಸುತ್ತಾ ಇಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಇರೋಂಥ ಫೋಟೋ ಇಲ್ಲಿ ಶೋ ಆಗುತ್ತೆ. ಆಧಾರ್ ಕಾರ್ಡ್ ವೆರಿಫೈ ಅಂದರೆ ಅಪ್ಡೇಟ್ ಆಗಿಲ್ಲ ಅನ್ನೋದು ಕೂಡ ತೊಗೊಳೋದಿಲ್ಲ, ಅಪ್ಡೇಟ್ ಹೇಳುತ್ತೆ. ಅದಾದಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಸೇವ್ನ ಕೊಡಬೇಕಾಗತ್ತೆ. ಸೇವ್ ಅಂತ ಕೊಟ್ಟರೆ ಇದು ಫಸ್ಟ್ ಸ್ಟೆಪ್ ಆಗಿದೆ. ಓಪನ್ ಆಗ್ತಾನೆ KYCನ ಕಂಪ್ಲೀಟ್ನ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು, ಸೇವ್ ಅಂತ ಕೊಟ್ಟಿದ ತಕ್ಷಣ ನಿಮ್ಮ ಡೇಟಾ ಸಕ್ಸಸ್ಫುಲ್ಲಾಗಿ ಸೇವ್ ಆಗಿದೆ. ಒಂದ್ಸಲಿ ಕೊಟ್ಬಿಟ್ರೆ ಇನ್ನೊಂದ್ಸಲಿ ಅವಶ್ಯಕತೆ ಇಲ್ಲ, ಕೊಡಲೇಬೇಕು ಅನ್ನೋದಕ್ಕೆ ನೆಕ್ಸ್ಟ್ ಇಯರ್ ಕೇಳೋದಿಲ್ಲ. ಅದಾದಮೇಲೆ ಇಲ್ಲಿ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಅಂತ ಇದೆಯಲ್ಲ, ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಅದ್ರ ಮೇಲೆ ಕ್ಲಿಕ್ನ ಮಾಡೋಕ್ಕೂ ಮುಂಚೆ ಇಲ್ಲಿ ಯಾವ ಬ್ಯಾಂಕ್ ಲಿಂಕ್ ಆಗಿದೆಯಲ್ಲೋ ನೋಡೋದಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು. ಚೆಕ್ NPCI ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಸ್ಟೂಡೆಂಟ್ ID ತೋರಿಸುತ್ತೆ. ಇಲ್ಲಿ ವ್ಯೂ ಅಂತ ಇದೆಯಲ್ಲ ವ್ಯೂ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇಲ್ಲ ಯಾವ ಬ್ಯಾಂಕ್ ಲಿಂಕ್ ಆಗಿದೆ, ಸೀಡ್ ಆಗಿದೆ, ಆ್ಯಕ್ಟಿವ್ ಆಗಿದೆ ಅಂದ್ಬಿಟ್ಟು ಇದು ಇಂಪಾರ್ಟೆಂಟ್ ಆಗಿದೆ. ಲಾಸ್ಟಲ್ಲಿ ಸಬ್ಮಿಟೇ ಆಗಲ್ಲ, ಸೀಡ್ ಆಗಿಲ್ಲ ಅಂದರೆ NPCI ಲಿಂಕ್ ಆಗಿಲ್ಲ ಅಂದರೆ ಲಾಸ್ಟ್ ಸಬ್ಮಿಟ್ ಮಾಡೋ ಟೈಮಲ್ಲಿ ಲಿಂಕೇ ಆಗಿದೆಲ್ಲ ಫಸ್ಟು ಅದನ್ನು ಕೂಡ ಕನ್ಫರ್ಮ್ ಮಾಡ್ಕೊಳ್ಳಿ. ಅದಾದಮೇಲೆ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಅಂತ ಇದೆಯಲ್ಲ, ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ನ ಮಾಡಿನಿ. ಕ್ಲಿಕ್ ಮಾಡಿ ಕೆಳಗಡೆ ಬಂದರೆ ಇಲ್ಲಿ ಸ್ಟೆಪ್ 1, 2, 3, 4 ಅಂತ 5 ಸ್ಟೆಪ್ಗಳಿರುತ್ತೆ. ಅದರಲ್ಲಿ ಫಸ್ಟ್ ಸ್ಟೆಪ್ ಅಂತ ಇದೆಯಲ್ಲ ಅದ್ರ ಮೇಲೆ ಅಪ್ಲೈ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದಲ್ಲ, ಇಲ್ಲಿ ಪ್ರತಿಯೊಂದು ಸ್ಟೆಪ್ನೂ ಕೂಡ ಕರೆಕ್ಟಾಗಿ ಹಾಕ್ಕೋಬೇಕಾಗುತ್ತೆ, ಫಿಲ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಕರೆಕ್ಟಾಗಿ ಫಿಲ್ ಮಾಡಬೇಕು. ಫಸ್ಟು ಸ್ಟೆಪ್ಪಲ್ಲಿ ನೋಡ್ತಾ ಇಲ್ಲ 10th ಸ್ಟ್ಯಾಂಡರ್ಡ್ದು ನಿಮ್ಮದು ಡೀಟೇಲ್ಸ್ ಎಲ್ಲ ಕೇಳೋದು, 10ನೇ ತರಗತಿ ವಿವರಗಳನ್ನ ನಮೂದಿಸಿ ಅಂದ್ಬಿಟ್ಟು ನೀವು ಯಾವ ಸಿಲೆಬಸ್ ಓದಿ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕು. ಫಸ್ಟು CBSE ಸಿಲೆಬಸ್ಸು, ICSE ಸಿಲೆಬಸ್ಸು ಇಲ್ಲಾಂದ್ರೆ ಸ್ಟೇಟ್ ಸಿಲೆಬಸ್ ಅಂತ ಅಂದ್ಬಿಟ್ಟು ನಾನು SLC ಸ್ಟೇಟ್ ಆಗಿರೋದ್ರಿಂದ ಅದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ನ ಎಂಟರ್ನ ಮಾಡ್ಕೊತಾ ಇದ್ದೀನಿ. ಎಂಟರ್ನ ಮಾಡ್ಕೊಂಡು ಆದಮೇಲೆ ಗೆಟ್ ಡೇಟಾ ಅಂತ ಇದೆಯಲ್ಲ ಪಕ್ಕದಲ್ಲಿ, ಗೆಟ್ ಡೇಟಾ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಡೀಟೇಲ್ 10th ಸ್ಟ್ಯಾಂಡರ್ಡಲ್ಲಿ ಇರೋ ಅಂಥ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರಲ್ಲ ಕರೆಕ್ಟಾಗಿದೆ ಅಂತಂದಾಗ ಓಕೆ ಅಂತ ಕೊಡಿ. ನಿಮ್ಮ SLCL ಮಾರ್ಕ್ಸ್ ಕಾರ್ಡಲ್ಲಿ ಇರೋಂಥ ಡೀಟೇಲ್, ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ಯಾವ ವರ್ಷದಲ್ಲಿ ಪಾಸ್ ಆಗಿದ್ದು ಅನ್ನೋದೆಲ್ಲ ಡೀಟೇಲ್ ಇಲ್ಲಿ ಓಪನ್ ಆಗುತ್ತೆ. ಮೇಲೆ ಇರೋ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಅಂತ ಕೇಳ್ತಾ ಇದೆ. ಎಸ್ ಆರ್ ನೋ ಅಂತ ಆಪ್ಷನಲ್ಲಿ ಎಸ್ ಅಂತ ಕೊಡಬೇಕಾಗತ್ತೆ. ಕ್ಲಿಕ್ ಮಾಡಿ ಕೆಳಗಡೆ ಸೇವ್ ಆ್ಯಂಡ್ ಪ್ರೊಸೀಡ್ ಅನ್ನೋ ಆಪ್ಷನ್ ಓಪನ್ ಆಯಿತು, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ಡೇಟಾ ಸಕ್ಸಸ್ಫುಲ್ಲಾಗಿ ಸೇವ್ ಆಗಿದೆ. ನೋಡೋದಲ್ಲ, ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಯಿತು. ಅಂದರೆ ಫಸ್ಟ್ ಸ್ಟೆಪ್ ಅಲ್ಲ, ಫಸ್ಟು 10th ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಕೆಳಗಡೆ ಬಂದರೆ ಇಲ್ಲಿ ಜಾತಿ ಆದಾಯ ವಿವರಗಳನ್ನ ಕೇಳ್ತಾ, ನಿಮ್ಮ ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ನ ಕೇಳ್ತಾ ಇದೆ. ಕೆಳಗಡೆ ಫಸ್ಟಲ್ಲಿ ರಿಲಿಜನ್ ಕೇಳ್ತಾ ಇದೆ, ಯಾವ ರಿಲಿಜನ್ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತು ಇನ್ಕಮ್ ಸರ್ಟಿಫಿಕೇಟಲ್ಲಿರೋಂಥ RD ನಂಬರ್ನ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಕ್ಯಾಸ್ಟ್ ಸರ್ಟಿಫಿಕೇಟ್ RD ನಂಬರು ಮತ್ತು ಇನ್ಕಮ್ ಸರ್ಟಿಫಿಕೇಟ್ RD ನಂಬರ್ನ ನೀವು ನಿಮ್ಮ ಡೀಟೇಲ್ಸಲ್ಲಿ ಏನಿರುತ್ತಲ್ಲ ಅದು ಹಾಕ್ಕೊಬೇಕಾಗತ್ತೆ. ಅಪ್ಡೇಟ್ ಮಾಡ್ಕೊಂಡಿರಬೇಕಾಗತ್ತೆ. ಹಳೇದಾಗಿದೆ, 5 ವರ್ಷಕ್ಕಿಂತ ಹಳೇದಾಗಿದೆ ತೊಗೊಳೋದಿಲ್ಲ, ಅದು ಕೂಡ ಅಪ್ಡೇಟ್ ಆಗಿರಲೇಬೇಕು. ಮತ್ತು ನೇಮ್ ಎಲ್ಲ ಮ್ಯಾಚ್ ಆಗಲೇಬೇಕಾಗತ್ತೆ. ನಾನು ತುಂಬ ವೀಡಿಯೋಸ್ ಮಾಡೀನಿ ಸ್ಕಾಲರ್ಶಿಪ್ನ ಬಗ್ಗೆ. NSP ಆಗಿರ್ಬೋದು, ರಿಲಯನ್ಸ್ ಆಗಿರ್ಬೋದು, LIC ಆಗಿರ್ಬೋದು, ಜಿಂದಾಲ್ ಆಗಿರ್ಬೋದು, ತುಂಬ ಸ್ಕಾಲರ್ಶಿಪ್ಗಳಿದ್ರೆ. SBI ಇದೆ, SBI ಕೂಡ ನಾನು ನಿಮ್ಮ ಜೊತೆ ಇನ್ನೂ ಶೇರ್ ಮಾಡಿಲ್ಲ, ಆದರೆ ಮುಂದಿನ ದಿನಗಳಲ್ಲಿ ಆಗ್ತೀನಿ. ಇಲ್ಲ ಅಂದರೆ ಅದು ಕೂಡ ಲಾಸ್ಟ್ ಡೇಟ್ ಆಗಿದೆ, ಬೇಗ ಹೋಗಿ ಅಪ್ಲೈನ ಮಾಡ್ಕೊಳ್ಳಿ. ಯಾರಿಗೆಲ್ಲ ಸ್ಕಾಲರ್ಶಿಪ್ಪು ಇದರಿಂದ ತುಂಬ ಜನಕ್ಕೆ ಯೂಸ್ ಆಗೋದಿದೆ, ಯಾರೆಲ್ಲ ಇನ್ನೂ ಅಪ್ಲೈ ಮಾಡ್ಕೊಂಡಿಲ್ಲ, ಯೂಸ್ ಆಗೋವಂಥದ್ದು ಕೂಡ ಫಾರ್ವರ್ಡ್ನ ಮಾಡಿ ಅಂತ ಹೇಳ್ತಾ ಬನ್ನಿ. ಇವಾಗ ನೋಡ್ಬೋದು, RD ನಂಬರ್ನ ಹಾಕ್ಕೊಂಡು ಇಲ್ಲಿ ಚೆಕ್ ಅಂತ ಕೊಟ್ಟಿದ ತಕ್ಷಣ ನಿಮ್ಮ RD ನಂಬರಲ್ಲಿ ಏನೆಲ್ಲ ಡೀಟೇಲ್ಸ್ ಇರುತ್ತಲ್ಲ
ಇರುತ್ತಲ್ಲ, ಅಂದರೆ ಕ್ಯಾಸ್ಟು ಇನ್ಕಮ್ ಆಡಿ ನಂಬರಲ್ಲಿ ನಿಮ್ಮ ಡೀಟೇಲ್ಸ್ ಏನೆಲ್ಲ ಇರುತ್ತಲ್ಲ, ಹೆಸರಾಗಿರ್ಬೋದು, ನಿಮ್ಮ ಜಾತಿ ಆಗಿರ್ಬೋದು, ಇನ್ಕಮ್ ಎಷ್ಟಾಗಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ಶೋ ಆಗುತ್ತೆ. ಕರೆಕ್ಟಾಗಿ ಇದು ಪ್ರತಿಯೊಂದು ಶೋ ಆಗುತ್ತೆ. ಕೆಳಗಡೆ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಮೇಲೆ ಡಿಸ್ಪ್ಲೇ ಆಗಿರೋಂಥ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಕೇಳ್ತಾರೆ. ಎಸ್ ಆರ್ ನೋ ಅಂತ ಎಸ್ ಅಂತ ಕೊಟ್ಟು ಇಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಬೇಕಾಗತ್ತೆ. ಕೊಟ್ಟಿದ ತಕ್ಷಣ ನೋಡ್ತಾ ಇರ್ಬೋದು, ನಿಮ್ಮ ಹೆಸರು ಅದಕ್ಕೂ ಕೂಡ ಮ್ಯಾಚ್ ಆಗಬೇಕು. ಎಸ್ ಅಂತ ಕೊಡಿ. ಇವಾಗ ಇಲ್ಲಿ ಮ್ಯಾಚ್ ಆಗಿದೆ, ಎಲ್ಲ ಕರೆಕ್ಟಾಗಿದೆ ಅಂತ ತೋರಿಸ್ತಾ ಇದೆ. ಓಕೆ, ಎಸ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಈ ಡೇಟಾ ಫುಲ್ಲು ಸಕ್ಸಸ್ಫುಲ್ಲಾಗಿ ಸೇವ್ ಆಗಿದೆ. ನೋಡಿದಲ್ಲ ಯಾವ ರೀತಿ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನ ಹಾಕೊಂಡು ಸೇವ್ ಆಯ್ತು. ಇವಾಗಿದ್ದು ನೆಕ್ಸ್ಟ್ ಕೆಳಗಡೆ ಬಂದರೆ ನಿಮ್ಗೇನಾದರೂ ಸ್ಟೂಡೆಂಟ್ಗೆ ಡಿಸಾಬಿಲಿಟಿ ಇದೆಯಾ ಅಂತ ಕೇಳ್ತದೆ. ವಿಕಲಚೇತನ ವಿವರಗಳನ್ನ ಕೇಳ್ತದೆ. ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂತಂದರೆ ಇಲ್ಲ ಅಂತ ಕೊಟ್ಟು ಸೇವ್ ಆ್ಯಂಡ್ ಪ್ರೊಸೀಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಕೊಟ್ಟಿದ ತಕ್ಷಣ ನಿಮ್ಮ ಡೀಟೇಲ್ಸ್ ಎಲ್ಲ ಸೇವ್ ಆಗುತ್ತೆ. ನೋಡೋದಲ್ಲ ಇವಾಗ ಕೆಳಗಡೆ ಬಂದು ನಿಮ್ಮ ಡೀಟೇಲ್ಸ್ ಅಂದರೆ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕಾಗತ್ತೆ. ನೋಡ್ತಾ ಇದ್ದಲ್ಲ ಇಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಇಮೇಲ್ ID ಮತ್ತು ಮೊಬೈಲ್ ನಂಬರು ಆಲ್ರೆಡಿ ರಿಜಿಸ್ಟರ್ ಇಮೇಲ್ ಕೊಟ್ಟಿರೋದ್ರಿಂದ ಇಲ್ಲಿ ನಿಮ್ಮ ಡೀಟೇಲ್ಸಲ್ಲಿ ಇಲ್ಲಿ ಫುಲ್ ಆಗಿದೆ. ಇವಾಗ ಜಸ್ಟ್ ನಿಮ್ಮ ಊರಿನ ಅಡ್ರೆಸ್ ಕೊಡಬೇಕಾಗತ್ತೆ. ಅಂದರೆ ಡಿಸ್ಟ್ರಿಕ್ಟ್ ಯಾವುದು, ನಿಮ್ಮ ಊರು ಯಾವುದು, ಮತ್ತು ಅಸೆಂಬ್ಲಿ ಯಾವುದು ಬರುತ್ತೆ, ಪಿನ್ ಕೋಡ್ ಏನು, ಪ್ರತಿಯೊಂದು ಕೂಡ ನೀವು ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಎಂಟರ್ನ ಡೇಟೆಲ್ಲ ಎಂಟರ್ ಮಾಡಿಕೊಂಡು ಕೆಳಗಡೆ ನೋಡ್ತಾ ಇರ್ಬೋದು, ನೀವು ಕರ್ನಾಟಕದವರೇನೇ ಇಲ್ಲ ಕರ್ನಾಟಕದಿಂದ ಆಚೆಯಿಂದ ಬಂದಿದ್ದೀರಾ ಅಂತ ಕೇಳ್ತದೆ. ಕರ್ನಾಟಕದಾಗಿದೆ ಎಸ್ ಅಂತ ಕೊಡಿ. ಅದಾದಮೇಲೆ ಕೆಳಗಡೆ ನಿಮ್ಮ ಮೇಲೆ ಎಂಟರ್ ಮಾಡಿದೆಲ್ಲ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಅಂತ ಕೇಳ್ತದೆ. ಎಸ್ ಅಂತ ಕೊಟ್ಟು ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕ್ಲಿಕ್ನ ಮಾಡಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ಡೀಟೇಲ್ಸ್ ಎಲ್ಲ ಸೇವ್ ಆಗುತ್ತೆ. ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟು ನೋಡ್ತಾ ಇದ್ದ ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಅಂದ್ಬಿಟ್ಟು ತೋರಿಸ್ತದೆ. ಓಕೆ ಅಂತ ಕೊಡಿ. ಇಷ್ಟು ಮಾಡಿದ್ರೆ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು ಅಂತ. ಇಷ್ಟೇ, ಇನ್ನು ಕೆಳಗಡೆ ಹೋಗೋದಿಲ್ಲ. ಲಾಸ್ಟ್ ಇದಿಷ್ಟು ಮಾಡಿದ್ರೆ ಕಂಪ್ಲೀಟ್ ಆಯಿತು ಪ್ರೋಸೆಸ್. ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಈಗ ಮೇಲೆ ಬಂದರೆ ಪೂರ್ತಿಯ ಮೇಲೆ ಬಂದರೆ ಇಲ್ಲಿ ನೋಡ್ತಾ ಇರಲ್ಲ ನೆಕ್ಸ್ಟ್ ಅಂತ ಇದೆಯಲ್ಲ, ಇಲ್ಲಿ ನೆಕ್ಸ್ಟ್ ಬಂದು ಫಸ್ಟ್ ಗ್ರೀನೆಲ್ಲ ರೆಡ್ಡಲ್ಲಿರುತ್ತೆ, ಇವಾಗ ಗ್ರೀನಲ್ಲಿ ತೋರಿಸ್ತಾ ಇದೆ. ಬ್ಯಾಕ್ ಕೂಡ ಗ್ರೀನಲ್ಲಿದೆ, ನೆಕ್ಸ್ಟ್ ಕೂಡ ಗ್ರೀನಲ್ಲಿದೆ. ನೆಕ್ಸ್ಟ್ ಗ್ರೀನಲ್ಲಿದ್ದರೆ ಮಾತ್ರ ನೆಕ್ಸ್ಟ್ಗೆ ಹೋಗುತ್ತೆ. ರೆಡ್ ಆಪ್ಷನ್ ಅಂತಿದ್ದರೆ ನೆಕ್ಸ್ಟ್ಗೆ ಹೋಗಲ್ಲ. ಇಲ್ಲಿ ನೋಡ್ತಾ ಇರಲ್ಲ ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ. ಇವಾಗ ಇಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು ರೆಡ್ ಅಂತ, ರೆಡ್ ಕಲರ್ ನೆಕ್ಸ್ಟಲ್ಲಿ ತೋರಿಸ್ತಾ ಇದೆ. ನೆಕ್ಸ್ಟ್ಗೆ ಹೋಗಲ್ಲ. ಇವಾಗ ನಿಮ್ಮ ಡೀಟೇಲ್ಸ್ ಇವಾಗ ಏನು ಪ್ರೆಸೆಂಟ್ ಕೋರ್ಸ್ ಏನು ತೊಗೊಂಡಿದ್ದೀರಲ್ಲ ಆ ಪ್ರೆಸೆಂಟ್ ಡೀಟೇಲ್ಸ್ನೆಲ್ಲ ಇಲ್ಲಿ ಫಿಲ್ನ ಮಾಡಬೇಕಾಗತ್ತೆ. ಯಾವ ಕೋರ್ಸು ಏನು ಪ್ರತಿಯೊಂದು ಕೂಡ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಫಸ್ಟ್ ಒನ್ನಲ್ಲಿ ನೀವು ಔಟ್ಸೈಡ್ ಕರ್ನಾಟಕದಲ್ಲಿ ಏನೋ ಓದ್ತಾ ಇದೆ ಅಂತ ಕೇಳ್ತಾ ಇದೆ. ಔಟ್ಸೈಡ್ ಕರ್ನಾಟಕದಲ್ಲಿಂದ ಏನೋ ಓದ್ತಾ ಇದೆ ಅಂತ ಎಸ್ ಆರ್ ನೋ ಆಪ್ಷನ್ ಕೊಡಬೇಕಾಗತ್ತೆ. ಆದಮೇಲೆ ನೀವು CBSE ICS ಸಿಲೆಬಸ್ ಏನೋ ಓದ್ತಾ ಇದೆ ಅಂತ ಕೇಳುತ್ತೆ. ಅದಕ್ಕೂ ಕೂಡ ನೋ ಅಂತ ಕೊಟ್ಟಿದ ತಕ್ಷಣ ಇವ್ರದ್ದು ಡೀಟೇಲ್ ಆಲ್ರೆಡಿ ರಿಜಿಸ್ಟರ್ ಆಗಿರೋದ್ರಿಂದ ಯೂನಿವರ್ಸಿಟಿಗೆ ರಿಜಿಸ್ಟರ್ ಆಗಿರೋದ್ರಿಂದ ಅದು ಕೊಟ್ಟಿದ ತಕ್ಷಣವೇ ಅವ್ರ ಡೀಟೇಲ್ ಎಲ್ಲ ಅದು ಯಾವ ಕಾಲೇಜು, ಏನು ಹೆಸರು, ಪ್ರತಿಯೊಂದು ಏನೋ ತೊಗೊಂಡಿರೋ ಸಿಲೆಬಸ್ಸು, ಯಾವ ಕಾಲೇಜು, ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ಬಂದುಬಿಟ್ಟಿದೆ. ಅಲ್ಲಿ ಎಸ್ ಅಂತ ಕೊಡಬೇಕಾಗತ್ತೆ. ನೋಡ್ತಾ ಇದ್ದಲ್ಲ ಡೀಟೇಲ್ ಎಲ್ಲ ವೆರಿಫೈ ಮಾಡ್ಕೊಳ್ಳಿ. ಯಾವ ಕಾಲೇಜು ನೇಮು ಏನು, ಯಾವ ಯೂನಿವರ್ಸಿಟಿ ಸೇರಿದೆ, ಆಲ್ರೆಡಿ ರಿಜಿಸ್ಟರ್ ಆಗಿದೆ ಯೂನಿವರ್ಸಿಟಿಗೆ ಅವ್ರದ್ದು ಈ ಥರ ತೋರಿಸುತ್ತೆ. ಇಲ್ಲ ಅಂದಾಗ ನೀವೇ ಅಲ್ಲಿ ರಿಜಿಸ್ಟರ್ ನಂಬರ್ನ ಹಾಕಬೇಕಾಗತ್ತೆ. ನೋಡ್ತಾ ಇರಲ್ಲ ಓಕೆ ಅಂತ ಕೊಟ್ಟಿದ ತಕ್ಷಣ ಎಸ್ ಅಂತ ಕೊಟ್ಟರೆ ಡೀಟೇಲ್ ಎಲ್ಲ ಇಲ್ಲಿ ಬರುತ್ತೆ. ಇಲ್ಲಿ ನಿಮ್ಮ ಯೂನಿವರ್ಸಿಟಿ ಯಾವ ಬೋರ್ಡು ಮತ್ತು ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ಏನು ಓದ್ತಾ ಇದೆ ಪ್ರತಿಯೊಂದು ಕೂಡ ನಿಮ್ಮ ಹೆಸರು ಸಮೇತ ಇಲ್ಲಿ ಓಪನ್ ಆಗುತ್ತೆ. ಇದೆಲ್ಲ ವೆರಿಫೈ ಮಾಡ್ಕೋಬೇಕಾಗತ್ತೆ. ಕರೆಕ್ಟಾಗಿದೆಯಲ್ಲ ಡೀಟೇಲ್ನ ನೋಡ್ಕೊಳ್ಳಿ. ಇಷ್ಟು ನೋಡ್ಕೊಂಡು ಕೆಳಗಡೆ ಬಂದರೆ ಯಾವ ಇದರಲ್ಲಿ ಓದ್ತಾ ಇದೆ ಪ್ರತಿಯೊಂದು ಕೂಡ ತೋರಿಸುತ್ತೆ. ಯಾವ ಫಸ್ಟ್ ಇಯರೋ ಸೆಕೆಂಡ್ ಇಯರೋ ಪ್ರತಿಯೊಂದು ನಿಮ್ಮ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಮತ್ತು ಇಲ್ಲಿ ನೀವು ಯಾವ ರೀತಿ ಅಡ್ಮಿಷನ್ ಆಗಿದ್ದೀರಾ ಅಂತ ಕೇಳುತ್ತೆ, ಅದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಯಾವಾಗ ಕಾಲೇಜ್ ಕೋರ್ಸ್ ಸ್ಟಾರ್ಟ್ ಆಗಿ ಡೇಟ್ ಅಂತ ಕೇಳುತ್ತೆ, ಅದು ಕೂಡ ಹಾಕೋಬೇಕಾಗತ್ತೆ. ಹಾಕೊಂಡು ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟರೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಯಾವ ವರ್ಷ ನೀವು ಜಾಯ್ನ್ ಆಗಿದ್ದೀರಾ ಅದು ಕೂಡ ಸೇವ್ ಆಗಿಲ್ಲ, ಅದಕ್ಕೋಸ್ಕರ ಅದು ವಾಪಸ್ ಬ್ಯಾಕ್ ಬಂತು. ಅದು ಹಾಕ್ಕೊಂಡಾದ್ಮೇಲೆ ನಾನಿಲ್ಲಿ ಸೇವ್ ಅಂತ ಕೊಟ್ಟೆ. ಸೇವ್ ಅಂತ ಕೊಟ್ಟಾಗ ಇದೆಲ್ಲ ಡೀಟೇಲ್ ಎಲ್ಲ ಕರೆಕ್ಟಾಗಿದೆ, ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಎಸ್ ಅಂತ ಕೊಡಿ. ಇದು ಮೇಲೆ ಕೊಟ್ಟಿದ ತಕ್ಷಣ ನಿಮ್ಮ ಡೀಟೇಲ್ ಎಲ್ಲ ಸೇವ್ ಆಗಿದೆ. ಇವಾಗ ಪ್ರೊಸೀಡ್ ಆಗಿದೆ. ನೋಡ್ತಾ ಇದೆಲ್ಲ ಸೇವ್ ಆಗಿದೆ. ಇವಾಗ ಕೆಳಗಡೆ ಬಂದರೆ ಸೇವ್ ಆಗಿದೆ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಬಟನ್ ಇಲ್ಲಿ ಗ್ರೀನ್ ಹೋಗಿ ರೆಡ್ ಹೋಗಿ ಗ್ರೀನಿಗೆ ಬಂದಿದೆ. ಅಂದರೆ ನೆಕ್ಸ್ಟ್ ಆಪ್ಷನ್ಗೆ ಹೋಗ್ಬೋದು, ನೆಕ್ಸ್ಟ್ ಪೇಜ್ಗೆ ಹೋಗ್ಬೋದು. ನೆಕ್ಸ್ಟ್ ಪೇಜ್ ಅಂತ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಪೇಜ್ಗೆ ಹೋಯ್ತು. ಇವಾಗ ಇಲ್ಲಿ ಹಾಸ್ಟೆಲ್ ಡೀಟೇಲ್ ಕೇಳ್ತಾರೆ. ನೀವೇನಾದರೂ ಹಾಸ್ಟೆಲಲ್ಲಿ ಇದ್ದಿದೆ ಅಂತಂದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ಇಲ್ಲ ಅಂತ ಕೊಟ್ಟು ಸೇವ್ನ ಮಾಡ್ಕೋಬೇಕಾಗತ್ತೆ. ಅಕಸ್ಮಾತ್ ನೀವು ಏನಾದರೂ ಇಲ್ಲ, ನೀವು ಗೊತ್ತಾಗದೆ ಏನಾದರೂ ರಾಂಗ್ ಆಗಿದೆ, ನೀವು ಕಾಲೇಜಲ್ಲಿ ಕೂಡ ನೀವು ಚೇಂಜ್ ಮಾಡ್ಕೋಬೋದಾಗಿರುತ್ತೆ. ಅಪ್ರೂವಲ್ಗೆ ಕಾಲೇಜಿಂದ ಅಪ್ರೂವಲ್ ಕೊಡಲೇಬೇಕಾಗತ್ತೆ. ಕಾಲೇಜಲ್ಲಿ ಹೋದಾಗ ನೀವು ಈ ಥರ ಆಗಿದೆ ಅಲ್ಲಿ ಹೇಳಿದೆ, ಅವ್ರಿಗೆ ಅಥಾರಿಟೀಸ್ ಇರುತ್ತೆ, ನೀವು ಅಲ್ಲಿ ಚೇಂಜಸ್ ಮಾಡೋ ಅಂಥದ್ದು ಅಲ್ಲಿ ಮಾಡಿಕೊಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಎಸ್ ಅಂತ ಕೊಟ್ಟು ಸೇವ್ ಅಂತ ಕೊಟ್ಟು ನೆಕ್ಸ್ಟ್ ಅಂತ ಕೊಟ್ಟು ನೆಕ್ಸ್ಟ್ ಅಂತ ಕೊಟ್ಟಿದ ತಕ್ಷಣ ನೋಡ್ತಾ ಇರಲ್ಲ ಫುಲ್ಲು ಅಪ್ಲೈ ಆಗಿದೆ. ಎಲ್ಲ ಡೀಟೇಲ್ಸ್ ನೋಡ್ಬೋದು. ಸಬ್ಮಿಟ್ ಆಗೋಕ್ಕೂ ಮುಂಚೆ ಇಲ್ಲಿ ಪ್ರಿವ್ಯೂ ತೋರಿಸ್ತಾ ಇದೆ. ಪ್ರತಿಯೊಂದು ಕರೆಕ್ಟಾಗಿದೆಯಲ್ಲ ಅಂತ ವೆರಿಫೈನ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರಲ್ಲ
ನೋಡೋದಲ್ಲ. ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ವೆರಿಫೈನ ಮಾಡ್ಕೊಂಡು ಕೆಳಗಡೆ ಲಾಸ್ಟಲ್ಲಿ ಬಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಇಲ್ಲಿ ಚೆಕ್ ಬಾಕ್ಸ್ನ. ಈ ಚೆಕ್ ಬಾಕ್ಸ್ 2 ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕರೆಕ್ಟಾಗೆಲ್ಲ ಓದ್ಕೊಂಡು ನೋಡ್ಕೊಂಡು ಡೀಟೇಲ್ಸ್ ಎಲ್ಲ ವೆರಿಫೈ ಮಾಡ್ಕೊಂಡು ಸಬ್ಮಿಟ್ ಅಂತ ಇದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನೋಡ್ತಾ ಇದ್ರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ. ಪ್ರಿಂಟ್ಔಟ್ನ ಅಕ್ನಾಲೇಜ್ಮೆಂಟ್ ಮೇಲೆ ಕ್ಲಿಕ್ನ ಮಾಡಿ ತಗೊಳ್ಳಿ ಅಂತ ಕೇಳ್ತಾರೆ ಫ್ರೆಂಡ್ಸ್ಗೆ. ನೋಡೋದಲ್ಲ, ಫೈನಲ್ ಸಬ್ಮಿಷನ್ ಡನ್ ಅಂತ ತೋರಿಸ್ತಾ ಇದೆ. ಇಷ್ಟು ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸ್ಕಾಲರ್ಶಿಪ್ ಅಪ್ಲೈ ಆಯಿತು ಅಂತ ಅರ್ಥ. ಇದಾದಮೇಲೆ ಪ್ರಿಂಟ್ ಅಪ್ಲಿಕೇಶನ್ ಅಂತಿದೆಯಲ್ಲ, ಪ್ರಿಂಟ್ ಅಕ್ನಾಲೇಜ್ಮೆಂಟ್ ಅಂತ ಮೇಲ್ಗಡೆ ಅದ್ರ ಮೇಲೆ ಕ್ಲಿಕ್ನ ಮಾಡಿದೆ ನಿಮಗೆ ನಿಮ್ಮ ಅಪ್ಲಿಕೇಶನ್ ಏನು ಅಕ್ನಾಲೇಜ್ಮೆಂಟ್ ಇದೆಯಲ್ಲ, ಅಕ್ನಾಲೇಜ್ಮೆಂಟ್ ಓಪನ್ ಆಗುತ್ತೆ. ಅಕ್ನಾಲೇಜ್ಮೆಂಟ್ ಒಂದು ಪ್ರಿಂಟೌಟ್ನ ತೊಗೊಂಡೋಗಿ ಕಾಲೇಜಿಂದ ನೀವು ಅಪ್ರೂವಲ್ನ ಮಾಡಬೇಕಾಗತ್ತೆ. ಕಾಲೇಜಲ್ಲಿ ಏನಾದರೂ ನೀವು ಇನ್ನೇನು ಮಿಸ್ಟೇಕ್ ಆಯಿತು ಅಂದರೆ ಸ್ವಲ್ಪ ಗೊತ್ತಿಲ್ಲದೆ ಆಯಿತು ಅಂದರೆ ಕಾಲೇಜಿಗೆ ಹೋಗಿ ಕಾಲೇಜಲ್ಲಿ ಹೇಳಿ ಅವರು ಯಾರು ಸ್ಕಾಲರ್ಶಿಪ್ ಮಾಡೋ ಅಂತ ಇರ್ತಾರೆ ಕಾಲೇಜಲ್ಲಿ ಸ್ಟಾಫ್ ಇದ್ದರೆ ಅವ್ರಿಗೆ ಹೇಳಿ ಕೂಡ ನೀವು ಮಾಡಿಸ್ಕೊಬೋದಾಗಿರುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಪ್ರಿಂಟೌಟ್ನ ತೊಗೊಳಕ್ಕೆ PDF ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಆ ಚಿಕ್ಕದೊಂದು ಬಾಕ್ಸ್ ಇರುತ್ತೆ, ಆ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ PDF ಯಾವ ಫಾರ್ಮೇಟಲ್ಲಿ ಬೇಕು ಅಂತ ತೋರಿಸೋದು. ನಾನು PDF ಫಾರ್ಮೇಟಲ್ಲಿ ಡೌನ್ಲೋಡ್ನ ಮಾಡ್ಕೊಂಡಿದ್ದೀನಿ. ನೋಡೋದಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿದೆ. ಡೌನ್ಲೋಡ್ ಆಗಿದೆ ಅಂತ ಆದಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ಈ ಥರ ಅಪ್ಲಿಕೇಶನ್ ಫಾರ್ಮ್ ಅಕ್ನಾಲೇಜ್ಮೆಂಟ್ ಈ ಥರ ಓಪನ್ ಆಗಿದೆ. ಈ ಅಪ್ಲಿಕೇಶನ್ ಫಾರ್ಮ್ನ ಒಂದು ಪ್ರಿಂಟೌಟ್ನ ತೊಗೊಂಡು ನೀವು ಕಾಲೇಜಲ್ಲಿ ಎತ್ಕೊಂಡೋಗಿ ಸಬ್ಮಿಟ್ನ ಮಾಡಿದ್ರೆ ಅಲ್ಲಿ ಕೂಡ ಇನ್ಸ್ಟಿಟ್ಯೂಟಿಂದ ನಿಮ್ಮ ಕಾಲೇಜಿಂದ ಅಪ್ರೂವಲ್ನ ಕೊಟ್ಟರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫೈ ಆಗಿ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗುತ್ತೆ. ನೋಡೋದಲ್ಲ, ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಂಡ್ರಲ್ಲ. ಪ್ರತಿಯೊಂದು ಸ್ಟೆಪ್ನೂ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ. ಅಪ್ಲೈ ಮಾಡೋದ್ರಿಂದ ಅಂದರೆ ಅಕೌಂಟ್ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ಲಾಗಿನ್ ಆಗಿ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ಸಬ್ಮಿಟ್ ಮಾಡೋದು ಪ್ರತಿಯೊಂದು ಕೂಡ ಸ್ಟೆಪ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಡೈರೆಕ್ಟಾಗಿ ನಿಮ್ಮ ಅಕೌಂಟ್ಗೆ ನಮ್ಮ ಅಕೌಂಟ್ ಲಿಂಕ್ ಆಗಿರುತ್ತಲ್ಲ, NPCI ಲಿಂಕ್ ಆಗಿದೆ, ಸೀಡ್ ಆಗಿರುತ್ತಲ್ಲ, ಅದೇ ಅಕೌಂಟ್ಗೆ ಡೈರೆಕ್ಟ್ ನಿಮ್ಮ ಅಕೌಂಟ್ಗೂ ಕೂಡ ವೆರಿಫೈ ಆದಮೇಲೆ ಅಮೌಂಟ್ ಡೈರೆಕ್ಟಾಗಿ ಬರುತ್ತೆ. ಇದೊಂದೇ ಸ್ಕಾಲರ್ಶಿಪ್ ಅಲ್ಲ, ತುಂಬ ಸ್ಕಾಲರ್ಶಿಪ್ ಇದ್ದಾವೆ, ಗೌರ್ಮೆಂಟ್ದು ಇದೆ, ಪ್ರೈವೇಟ್ದು ಇದ್ದಾವೆ. ನೀವು ನೋಡಿಕೊಂಡು ಅಪ್ಲೈನ ಮಾಡ್ಕೊಳ್ಳಿ. ತುಂಬ ವೀಡಿಯೋಸ್ ಕೂಡ ಮಾಡೀನಿ ಸ್ಕಾಲರ್ಶಿಪ್ ಬಗ್ಗೆ. ಯಾರೆಲ್ಲ ಇನ್ನೂ ಅಪ್ಲೈನ ಮಾಡ್ಕೊಂಡಿಲ್ವೋ, ಯಾರೆಲ್ಲ ಮಕ್ಕಳಿಗೆ ಯೂಸ್ ಆಗುತ್ತೋ ಅಂತ ಮಕ್ಕಳಿಗೆಲ್ಲ ಇದನ್ನು ಫಾರ್ವರ್ಡ್ನ ಮಾಡಿ, ಇಲ್ಲ ನೀವು ಅಪ್ಲೈನ ಮಾಡ್ಕೊಳ್ಳಿ. ತುಂಬ ಸ್ಕಾಲರ್ಶಿಪ್ ಇದ್ದಾವೆ, ಪ್ರೈವೇಟ್ದು, ಗೌರ್ಮೆಂಟ್ದು ಎಲ್ಲ ಪ್ರೈವೇಟ್ದು, LIC ಆಗಿರ್ಬೋದು, ರಿಲಯನ್ಸ್ ಆಗಿರ್ಬೋದು, ಜಿಂದಾಲ್ ಆಗಿರ್ಬೋದು, SBI ಸ್ಕಾಲರ್ಶಿಪ್ ಆಗಿರ್ಬೋದು, ಎಲ್ಲ ಲಾಸ್ಟ್ ಡೇಟ್ ಇದೇ ಮಂತ್ ಲಾಸ್ಟ್ ಡೇಟ್ ಆಗಿರುತ್ತೆ. ಎಲ್ಲನೂ ಕೂಡ ಹೋಗಿ ಬೇಗನೆ ಅಪ್ಲೈನ ಮಾಡ್ಕೊಳ್ಳಿ. ಜೊತೆಗೆ ಯಾರೆಲ್ಲ ನಿಮ್ಮ ಸ್ನೇಹಿತರ ಫ್ರೆಂಡ್ಸ್ ಇತ್ತಲ್ಲ ಅವ್ರಿಗೆಲ್ಲ ಅಪ್ಲೈನ ಮಾಡ್ಕೊಳೋದಕ್ಕೆ ಇನ್ನೂ ಆಗಿಲ್ಲ ಅಂತಂದರೆ ಇದು ವೀಡಿಯೋನ ಶೇರ್ ಮಾಡ್ಕೊಳ್ಳಿ. ಅವರ ಮೊಬೈಲಲ್ಲೇ ಅವರೇ ಕೂತ್ಕೊಂಡು ಅಪ್ಲೈನ ಮಾಡ್ಕೊಬೋದಾಗಿದೆ. ತುಂಬಾ ಈಸಿ ಮೆಥಡಲ್ಲಿ ಆರಾಮಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡೋ ಅಂಥದ್ದು. ನೋಡೋದಲ್ಲ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅಂತ ಈ ವಿಡಿಯೋ ಯೂಸ್ಫುಲ್ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋ.